ಬಾಗಲಕೋಟೆ ಆಗಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡೂ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭೂತ ಗೆಲುವನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಜನರಿಗಾಗಲೇ ಮನಸ್ಸು ಮಾಡಿದ್ದಾರೆ, ನಿರ್ಧಾರ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಅಭಿವೃದ್ಧಿ ಶೂನ್ಯ ಸರ್ಕಾರ ಇವತ್ತು ರಾಜ್ಯದ ಜನ ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರಿಗೆ ಅಧಿಕಾರ ಬಂದ ನಂತರದಲ್ಲಿ ಹಿಂದೂಗಳ ಅವಶ್ಯಕತೆನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಎಲ್ಲವನ್ನೂ ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಉತ್ತರವನ್ನ ಪ್ರಜ್ಞಾವಂತ ಮತದಾರರು ನೀಡ್ತಾರೆ. ಥ್ಯಾಂಕ್ ಯು, ಧನ್ಯವಾದ. ಇದು ಬಾಗಲಕೋಟೆ ಅನ್ನಂಥದ್ದು ಅದು ನಮ್ಮ ಕೋಟೆ, ಭಾರತೀಯ ಜನತಾ ಪಾರ್ಟಿ ಕೋಟೆ, ಹಿಂದೂಗಳ ಕೋಟೆ. ಈ ಹಿಂದೂಗಳ ಕೋಟೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೋಟೆಯಲ್ಲಿ ಅದು ನಮ್ಮ ಕೋಟೆ ಆಗಿರೋ ಕಾರಣ ಈ ಬಾರಿ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರಂತ ವಿಶ್ವಾಸ ಇದೆ. ಅಂತ ಟೈಮಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅವರು ಸೋತೋಗಿದ್ರು. ಆದರೆ ಇವತ್ತು 2023ರಲ್ಲಿ ನಡೆದಂತ ತಪ್ಪನ್ನು ಬಾಗಲಕೋಟೆ ಜನರು ಮಾಡಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ಎಲ್ಲಾ ವಿಚಾರಗಳನ್ನು ಕೂಡ ಗೊತ್ತಿರೋ ಕಾರಣ ಇವತ್ತು ಪುನಃ ಯಾವ ರೀತಿಯಲ್ಲಿ ಅಂದ್ರೆ 2028ರಲ್ಲಿ ನಡೆಯುತ್ತ ಚುನಾವಣೆಗೆ ಇವತ್ತು ಬಾಗಲಕೋಟೆ ಚುನಾವಣೆಯನ್ನು ಉಪಚುನಾವಣೆ ನಡೀತಾ ದಿಕ್ಸೂಚಿ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಆ ರೀತಿಯಲ್ಲಿ ನಾನು ಮೊನ್ನೆ ಕೂಡ ಬಂದಂತ ಟೈಮಲ್ಲಿ ಬಹಳಷ್ಟು ಸರಿ ಹೇಳಿದ್ದೀನಿ. ಇವತ್ತು ಬಾಗಲಕೋಟೆ ಜಿಲ್ಲೆ ಅಂದ ತಕ್ಷಣ ಇವತ್ತು ಕರಾವಳಿ ಪ್ರದೇಶದಲ್ಲಿ ಹಿಂದುತ್ವಕ್ಕೆ ಯಾವ ರೀತಿಯಲ್ಲಿ ಗೌರವ ಇದೆಯೋ, ಯಾವ ರೀತಿಯಲ್ಲಿ ಹಿಂದುತ್ವವಾದಂಥ ಕಾರ್ಯಕರ್ತರು ಇದರೋ, ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಇವತ್ತು ಎಲ್ಲಾ ಪರವಾದಂತಹ ಹಿಂದುತ್ವ ಪರವಾದಂತಹ ಎಲ್ಲಾ ಕಾರ್ಯಕರ್ತರು ಇರೋ ಕಾರಣ ಇವತ್ತು ಈ ಬಾರಿ ಬಾಗಲಕೋಟೆದಲ್ಲಿ ಭಗವಧ್ವಜ ಇವತ್ತು ಬಾಗಲಕೋಟೆಯಲ್ಲಿ ಹಾರುತ್ತೆ ಅನ್ನೋ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ನಾನು ಜಯಂತ್ಯೋತ್ಸವ, ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದಲ್ಲಿ ಇಲ್ಲಿ ಬಂದಿದ್ದೆ. ಬಂದಂತ ಟೈಮಲ್ಲಿ ಸಾಕಷ್ಟು ಹಿಂದೂಗಳ ಮೇಲೆ, ಶಿವಾಜಿ ಮಹಾರಾಜರ ಎಲ್ಲ ಅನ್ವಯಗಳ ಮೇಲೆ, ಅವರು ಶಿಷ್ಯಂತರ ಮೇಲೆ ಎಲ್ಲ ಕೂಡ ಕಲ್ಲು ತೂರಾಟವನ್ನು ಮಾಡುವಂತ ಕೆಲಸ ಮಾಡಿದ್ರು. ಇವತ್ತು ಬಹಳಷ್ಟು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಸುಳ್ಳು ಪ್ರಕರಣಗಳಾಕಿ ಅವರು ಜೈಲಿಗೆ ಹಾಕುವಂತ ಕೆಲಸ ಮಾಡಿದ್ರು. ಅವ್ರ ಮಧ್ಯೆ ಯಾರು ಶಿವಾಜಿ ಮಹಾರಾಜರು ಪ್ರಶ್ನೆ ನಡೆಯುವಂತ ಕಲ್ಲು ತೂರಾಟ ಮಾಡಿದ್ರು, ಅವ್ರ ಮಧ್ಯದಲ್ಲಿ ಚುನಾವಣೆಯನ್ನು ಮಾಡ್ತಾರೆ. ಅವ್ರ ಮಧ್ಯದಲ್ಲಿ ಇವತ್ತು ಚುನಾವಣೆಯನ್ನು ಕೂಡ ನಡೀತಾ ಇದೆ ಈ ಬೈ ಎಲೆಕ್ಷನ್ ದಲ್ಲಿ. ಹಂಗಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಇವತ್ತು ತಕ್ಕ ಪಾಠವನ್ನು ಕೂಡ ಕಲಿಸುವಂತ ಕೆಲಸ ಮಾಡ್ತಾರೆ. ಇದೆಲ್ಲದರ ಪರಿಣಾಮವಾಗಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒಲವನ್ನ ತೋರ್ತಾ ಇದ್ದಾರೆ. ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನೇ ಹರಸಾಹಸ ಮಾಡಿದ್ರೂ ಸಹ ಈ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾವ ದುಷ್ಟಶಕ್ತಿಗಳು ಬಂದರೂ ಸಹ ವೀರಣ್ಣ ಚರಂತಿಮಠ ಅವರು ದೊಡ್ಡ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ. ದಾವಣಗೆರೆಯಲ್ಲೂ ಕೂಡ ಒಂದು ಐತಿಹಾಸಿಕ ಗೆಲುವಿಗೆ ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ ಗೆಲುವಿಗೆ ಸಾಕ್ಷಿ ಆಗ್ತದೆ. ಆದ್ರೂ ಕೂಡ ತಮ್ಮ ಮುಖೇನ ನಮ್ಮ ಕಾರ್ಯಕರ್ತರಲ್ಲಿ ನಾನಿವತ್ತು ಸಭೆನಲ್ಲೂ ಕೂಡ ಹೇಳೋನಿದ್ದೇನೆ, ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರು ಮೈ ಮರೆಯಬಾರದು. ಚುನಾವಣೆ ಮತದಾನ ಆಗ್ತಕ್ಕಂಥ ಕೊನೆ ಕ್ಷಣದವರೆಗೂ ಸಹ ನಾವು ಮೈ ಮರೆದೇನೆ ಪ್ರತಿಯೊಬ್ಬ ಮತದಾರನ್ನು ಕೂಡ ಮತಗಟ್ಟೆಗೆ ಕರೆದುಕೊಂಡು ಬಂದು ಮತದಾನ ಆಗ್ತಿದ್ರೆ ಸಾಕು, ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಆ ವಿಶ್ವಾಸ ಸಂಪೂರ್ಣವಾಗಿದೆ.